ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮನೆ ಸದ್ಯಕ್ಕೆ ಪವರ್ ಹೌಸ್ ಆಗಿ ಕನ್ವರ್ಟ್ ಆಗಿದೆ. ಯಾಕೆ ಸಿದ್ದರಾಮಯ್ಯನವರ ಮನೆ ಈಗ ರಾಜಕೀಯ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಗರಿಗೆದರುತ್ತಾ ಇದೆ? ಸಿದ್ದರಾಮಯ್ಯನವರು ಸಿಎಂ ಸ್ಥಾನದಿಂದ ಕೆಳಗಿಳಿದಿರಬಹುದು, ಆದ್ರೆ ಪಕ್ಷದಲ್ಲಿ ಅವರೊಬ್ರು ಪವರ್ಫುಲ್ ಲೀಡರೇ. ಹಾಗಾಗಿ ಪೊಲಿಟಿಕಲ್ ಪವರ್ ಹೌಸ್ ಆಗಿದೆ ಸಿದ್ದರಾಮಯ್ಯನವರ ನಿವಾಸ. ಅತ್ತ ಜಮೀರ್ ಅಹಮದ್ ಖಾನ್ ಆಕ್ಟಿವ್, ಇತ್ತ ರಿಜ್ವಾನ್ ಅರ್ಷದ್ ಅವರು ಕೂಡ ಆಕ್ಟಿವ್ ಆಗಿದ್ದಾರೆ. ಮಂತ್ರಿಗಿರಿಗಾಗಿ ಸಿದ್ದು ಮನೆಗೆ ಸಾಲು ಸಾಲು ಆಕಾಂಕ್ಷಿಗಳು ಪರೇಡ್ ಮಾಡ್ತಿದ್ದಾರೆ. ಅದರಲ್ಲೂ ಆ ಮುಸ್ಲಿಂ ಸಮುದಾಯದ ನಾಯಕರಲ್ಲೇ ಬಿಗ್ ಫೈಟ್ ಇದೆಯಂತೆ ಮಂತ್ರಿ ಸ್ಥಾನಕ್ಕಾಗಿ. ದಿನನಿತ್ಯ ಬೆಳಗ್ಗೆ ಸಂಜೆ ಸಿದ್ದರಾಮಯ್ಯನವರ ನಿವಾಸಕ್ಕೆ ಫುಲ್ ದೇವಸ್ಥಾನ ರೌಂಡ್ ಹಾಕ್ತಾರಲ್ಲ, ಹಂಗ್ ರೌಂಡ್ಸ್ ಹಾಕ್ತಾನೇ ಇದ್ದಾರೆ. ಮತ್ತೆ ಮತ್ತೆ ಹಳೆ ಕಥೆಯನ್ನ ಹೇಳ್ತಿದ್ದಾರೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ಮುಸ್ಲಿಂ ನಾಯಕತ್ವದ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸಿದ್ದರಾಮಯ್ಯನವರು ಮಾಜಿ ಮುಖ್ಯಮಂತ್ರಿಗಳಾದ್ರೂ ಕೂಡ ಅವರ ನಿವಾಸ ಈ ಕ್ಷಣಕ್ಕೂ ಕೂಡ ಪವರ್ ಹೌಸ್. ಕಾರಣ ಸಿದ್ದರಾಮಯ್ಯನವರು ಒಂದು ಮಾತು ಹೇಳಿದ್ರೆ ಸಾಕು, ಇಂಥವ್ರಿಗೆ ಮಂತ್ರಿ ಸ್ಥಾನ ಬೇಕು ಅಂದ್ರೆ ಅಂತವ್ರಿಗೆ ಸಿಕ್ಕೇ ಸಿಗುತ್ತೆ ಅನ್ನೋದು ಅರ್ಥ ಆಗಿದೆ ಆಕಾಂಕ್ಷಿಗಳಿಗೆ. ಹಂಗಾಗಿ ಅವರ ಮನೆಗೆ ಹೋಗೋದು, ದುಂಬಾಲ್ ಬೀಳೋದು, ಲಾಭಿಗಳನ್ನ ಮಾಡೋದು ಹೆಚ್ಚಾಗ್ತಾ ಇದೆ. ಪ್ರಮುಖವಾಗಿ ಮುಸ್ಲಿಂ ಸಮುದಾಯದಲ್ಲಿ ಪೈಪೋಟಿ ಆಗ್ತಾ ಇದೆ. ಹಾಗಾದ್ರೆ ಮುಸ್ಲಿಂ ಸಮುದಾಯದ ಯಾವ ನಾಯಕರ ಮಧ್ಯೆ ಸಚಿವ ಸ್ಥಾನಕ್ಕಾಗಿ ಫೈಟ್, ಆ ಕುರಿತ ಡೀಟೇಲ್ಸ್ ಇದು. ಜಮೀರ್ ವಿರುದ್ಧ ಮತ್ತೆ ಹಳೆ ಕಥೆಯನ್ನ ಹೇಳೋದಕ್ಕೆ ರಿಜ್ವಾನ್ ಅರ್ಷದ್ ಮುಂದಾಗ್ತಿದ್ದಾರೆ. ಜಮೀರ್ ನಡೆಯಿಂದಲೇ ನಿಮಗೆ ಸಿಎಂ ಸ್ಥಾನ ಮಿಸ್ ಆಯ್ತು, ನಿಮ್ಮ ಹಿಂದೆ ಷಡ್ಯಂತ್ರಗಳಾಯ್ತು. ದಾವಣಗೆರೆಯಲ್ಲಿ ಜಮೀರ್ ವಿರೋಧದ ನಡೆಯಲು ಕೂಡ ನಾವು ಕೆಲಸ ಮಾಡಿದ್ದೀವಿ ಅಂತ ರಿಜ್ವಾನ್ ಅರ್ಷದ್ ಹೇಳ್ತಾ ಇರೋದು. ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಂಡು ಬಂದಿದ್ದೀನಿ, ದಯವಿಟ್ಟು ನನಗೊಂದು ಅವಕಾಶ ಮಾಡಿ ಕೊಡಿ ಸರ್ ಅಂತ ರಿಜ್ವಾನ್ ಅರ್ಷದ್ ಮನವಿ ಮಾಡ್ಕೊಂಡಿದ್ದಾರಂತೆ. ರಿಜ್ವಾನ್ ಅರ್ಷದ್ ಭೇಟಿ ಮಾಡಿ ಹೋದ ತಕ್ಷಣ ಜಮೀರ್ ಅಹಮದ್ ಖಾನ್ ಅವರ ಎಂಟ್ರಿ ಅಂತೆ. ರಿಜ್ವಾನ್ ಬಂದು ಹೋದ ಬೆನ್ನಲ್ಲೇ ಸಿದ್ದು ಭೇಟಿ ಹಾಕಿದ್ದಾರೆ ಜಮೀರ್ ಅಹಮದ್ ಖಾನ್. ಸಿದ್ದರಾಮಯ್ಯ ಭೇಟಿ ಮಾಡಿ ಮನವರಿಕೆ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಕನ್ವಿನ್ಸ್ ಆಗ್ತಾರ ಸಿದ್ದರಾಮಯ್ಯನವರು ಅನ್ನೋದೇ ಪ್ರಶ್ನೆ. ನಿಮ್ಮ ವಿಚಾರದಲ್ಲಿ ನಾನು ಸದಾ ನಿಮ್ಮೊಂದಿಗೆ ನಿಂತಿದ್ದೀನಿ, ನನಗಿಂತ ಮೊದಲು ಬಂದು ಹೋದ ನಾಯಕ ಇಲ್ಲಿಂದ ಬೇರೆಡೆ ಹೋಗ್ತಾರೆ, ನಾನು ಎಲ್ಲೂ ಹೋಗಲ್ಲ, ಇಲ್ಲಿ ಮಾತ್ರ ಬರ್ತೀನಿ ಅಷ್ಟೇ ಅಂತ ಜಮೀರ್ ಅಹಮದ್ ಖಾನ್ ಹೇಳಿದ್ದಾರಂತೆ. ಹಂಗಾಗಿ ಇಬ್ಬರಲ್ಲಿ ಯಾರ ಪಾಲಾಗಬಹುದು ಮಂತ್ರಿ ಸ್ಥಾನ? ಸಿದ್ದರಾಮಯ್ಯನವರ ಒಲವು ಇಬ್ಬರ ನಾಯಕರಲ್ಲಿ ಯಾರ ಕಡೆಗೆ? ಈ ಪ್ರಶ್ನೆ ಈಗ ಬಂದಿರೋದು. ಈ ಹಿಂದೆ ಈ ಆಡಿಯೋ ವೈರಲ್ ಆಗೋಕ್ಕೂ ಮುನ್ನ ಪಕ್ಷ ವಿರೋಧಿ ಚಟುವಟಿಕೆ ಮತ್ತೆ ಈ ಎಲ್ಲ ಗಮನಕ್ಕೆ ಬರೋಕ್ಕೂ ಮುಂಚೆ ನೀವು ಪ್ರಶ್ನೆ ಮಾಡಿದ್ರೆ ಸಿದ್ದರಾಮಯ್ಯನವರು ಒನ್ ಅಂಡ್ ಓನ್ಲಿ ಜಮೀರ್ ಅಹಮದ್ ಖಾನ್ ಅಂತ ಹೇಳ್ಬಿಡ್ತಾ ಇದ್ರು. ಬಟ್ ಯಾವಾಗ ಆಡಿಯೋ ವೈರಲ್ ಆಯ್ತೋ ಆಗ ಸಿದ್ದರಾಮಯ್ಯನವರ ಮನಸ್ಸು ಬೇರೆಡೆ ಶಿಫ್ಟ್ ಆದಂಗೆ ಕಾಣಿಸ್ತಾ ಇತ್ತು ಅಂತ. ಹಂಗಾಗಿ ಇಬ್ಬರು ನಾಯಕರಲ್ಲಿ ಯಾರ ಕಡೆಗೆ ಒಲವು ತೋರಿಸ್ತಾರೆ ಜಮೀರ್ ಅಹಮದ್ ಖಾನ್? ತಮ್ಮ ಆಪ್ತರು ಅನ್ನೋದಕ್ಕೆ ಅವ್ರನ್ನ ತಪ್ಪುಗಳನ್ನ ಮನ್ನಿಸ್ತಾರ ಅನ್ನೋದು ಪ್ರಶ್ನೆ ಇದೆ. ಸಿದ್ದರಾಮಯ್ಯನವರು ಓಕೆ ಅಂದ್ರೆ ವರಿಷ್ಠರು ಅದ್ರ ಬಗ್ಗೆ ಚಕಾರ ಎತ್ತಲ್ಲ, ಅಟ್ಲೀಸ್ಟ್ ಒಂದು ಚಾನ್ಸ್ ಕೊಟ್ಟು ನೋಡಿ ಅಂತ ಹೇಳಿದ್ರು ಕೂಡ ಮಂತ್ರಿ ಸ್ಥಾನ ಸಿಗುತ್ತೆ. ಬಟ್ ಆ ಮನಸ್ಸಿಗೆ ಓಕೆ ಅಂತಾರ ಸಿದ್ದರಾಮಯ್ಯನವರು ಅನ್ನೋದೇ ಪ್ರಶ್ನೆ ಇರೋದು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಾರುತಿ, ಜಮೀರ್ ಅಹಮದ್ ಖಾನ್ ಅವರಿಗೆ ಮಂತ್ರಿ ಸ್ಥಾನ ಸಿಗೋದೇ ಡೌಟ್ ಅಂತ ಹೇಳಲಾಗ್ತಾ ಇದೆ. ಇನ್ಫ್ಯಾಕ್ಟ್ ಸಿದ್ದರಾಮಯ್ಯನವರಿಗೆ ಅಸಮಾಧಾನ ಇರೋದು ಕೂಡ ಓಪನ್ ಅಪ್ ಆಗಿ ಅವರೇ ಹೇಳ್ಕೊಂಡ್ಬಿಟ್ಟಿದ್ದಾರೆ. ಸೊ ಈಗ ಏನ್ ಮಾಡಬಹುದು ಸಿದ್ದರಾಮಯ್ಯನವರು ಅಂತ? ಆಪ್ತರು ಅನ್ನೋ ಕಾರಣಕ್ಕೆ ಪರವಾಗಿಲ್ಲ ಒಂದು ಚಾನ್ಸ್ ಕೊಟ್ಟು ನೋಡೋಣ ಅಂತನಾ, ಅಥವಾ ಬೇಡ ಬೇರೆಯವ್ರಿಗೆ ಅವಕಾಶ ಸಿಗ್ಲಿ ಬಿಡಿ ಅಂತ ರಿಜ್ವಾನ್ ಅರ್ಷದ್ ಅವ್ರಿಗೆ ಓಕೆ ಅಂದ ಬಿಡ್ತಾರ? ಇಬ್ಬರು ನಾಯಕರಲ್ಲಿ ಯಾರು ಯಶಸ್ವಿ ಆಗ್ಬಹುದು ಸಿದ್ದರಾಮಯ್ಯನವ್ರನ್ನ ಕನ್ವಿನ್ಸ್ ಮಾಡೋದ್ರಲ್ಲಿ ಅಂತ? ದಾವಣಗೆರೆ ಬೈ ಎಲೆಕ್ಷನ್ ಆಗೋದಕ್ಕೂ ಮೊದಲು ರಾಜ್ಯ ಕಾಂಗ್ರೆಸ್ ಅಲ್ಲಿ ಜಮೀರ್ ಅಹಮದ್ ಖಾನ್ ಅವ್ರಿಗೆ ಇದ್ದಂತ ವರ್ಚಸ್ಸು ಹಾಗೂ ಸಿದ್ದರಾಮಯ್ಯ ನಡುವೆ ಸಿದ್ದರಾಮಯ್ಯ ಮತ್ತೆ ಜಮೀರ್ ಅಹಮದ್ ಖಾನ್ ಅವರ ನಡುವೆ ಇದ್ದಂತಹ ಒಡನಾಟ
ಇವತ್ತು ಇರುವಂತಹ ವರ್ಚಸ್ಸು ಮತ್ತೆ ಒಡನಾಟ ಬೇರೆ ಬೇರೆ ರೀತಿಯಲ್ಲಿದೆ. ಯಾಕಂತ ಹೇಳಿದ್ರೆ ದಾವಣಗೆರೆ ಬೈ ಎಲೆಕ್ಷನ್ ಸಿದ್ದರಾಮಯ್ಯ ಅವರಿಗೆ ಅವತ್ತು ಅವರೇ ಮುಖ್ಯಮಂತ್ರಿ ಆಗಿದ್ರಿಂದ ದಾವಣಗೆರೆ ಮತ್ತೆ ಬಾಗಲಕೋಟೆ ಚುನಾವಣೆಯನ್ನ ಗೆಲ್ಲಲೇಬೇಕಾಗಿರುವಂತಹ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯ ಅವರು ಇದ್ರು. ಆದ್ರೆ ದಾವಣಗೆರೆ ಬೈ ಎಲೆಕ್ಷನ್ ಅಲ್ಲಿ ಟಿಕೆಟ್ ನಮ್ಮ ಸಮುದಾಯಕ್ಕೆ ಕೊಡಿ ಅಂತ ಕೇಳಿದ್ದು ತಪ್ಪಲ್ಲ. ಆದ್ರೆ ಕೊಟ್ಟ ಬಳಿಕ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಅವರು ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬಕ್ಕೆ, ಶಾಮನೂರು ಸಮರ್ಥ ಅವ್ರಿಗೆ ಟಿಕೆಟ್ ಅಂತ ಘೋಷಣೆ ಆದ ಬಳಿಕವೂ ಕೂಡ ಜಮೀರ್ ಅಹಮದ್ ಖಾನ್ ಅವರು ನಡ್ಕೊಂಡಂತಹ ಒಂದು ರೀತಿ ಮತ್ತೆ ನಡೆ ಈಗ ಬಹಳಷ್ಟು ಚರ್ಚೆ ಆಗ್ತಾ ಇರುವಂತದ್ದು. ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಆ ರಿಪೋರ್ಟ್ ಇದೆ. ಅಂದ್ರೆ ದಾವಣಗೆರೆ ಬೈ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಸೋಲಿಸಿ ಅನ್ನುವಂತಹ ಒಂದು ಆಡಿಯೋ ಏನು ಜಮೀರ್ ಅಹಮದ್ ಖಾನ್ ಅವ್ರದೇ ಅಂತ ಏನ್ ಹೇಳ್ತಿದ್ದಾರೆ, ಆ ಆಡಿಯೋ ಸಿದ್ದರಾಮಯ್ಯ ಅವ್ರಿಗೂ ಕೊಟ್ಟಿದ್ದಾರೆ, ಡಿ ಕೆ ಶಿವಕುಮಾರ್ ಅವ್ರಿಗೂ ಕೊಟ್ಟಿದ್ದಾರೆ, ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಜಮೀರ್ ಅಹಮದ್ ಖಾನ್ ಅವರನ್ನ ಈ ಬಾರಿ ಸಚಿವ ಸಂಪುಟಕ್ಕೆ ತೆಗೆದುಕೊಳ್ಬೇಕಾ ಬೇಡವಾ ಅನ್ನುವಂತ ಒಂದು ಪ್ರಶ್ನೆಗಳು ಉಟ್ಕೊಂಡಿರುವಂತದ್ದು. ಒಂದು ವೇಳೆ ಜಮೀರ್ ಅಹಮದ್ ಖಾನ್ ಅವರು ಈ ಆಡಿಯೋ ಹೊರಗಡೆಗೆ ಬರ್ದೇ ಇದ್ರೆ, ಮೊದಲ ಕಂತಿನಲ್ಲಿ ಮೊನ್ನೆ ಸಿಎಂ ಆಗಿ ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿದಾಗ 13 ಜನ ಶಾಸಕರು ಸಚಿವರಾಗಿ ಏನು ಪ್ರಮಾಣ ವಚನ ಸ್ವೀಕಾರ ಮಾಡ್ತಿದ್ರು, ಅದರಲ್ಲೇ ಜಮೀರ್ ಅಹಮದ್ ಖಾನ್ ಅವರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಿದ್ರು. ಅದಕ್ಕೆ ಯಾರು ಕೂಡ ಪ್ರಶ್ನೆ ಮಾಡ್ತಿರ್ಲಿಲ್ಲ. ಯಾಕಂತ ಹೇಳಿದ್ರೆ ಅವರು ಕೇವಲ ಕರ್ನಾಟಕಕ್ಕೆ ಅಷ್ಟೇ ಸೀಮಿತವಾಗಿ ರಾಜಕಾರಣ ಮಾಡ್ಲಿಲ್ಲ. ಕೇರಳಕ್ಕೆ ಕಳಿಸಿದ್ರು, ಕೇರಳದಲ್ಲೂ ಸಕ್ಸಸ್ ಆದ್ರು, ತೆಲಂಗಾಣದಲ್ಲೂ ಸಕ್ಸಸ್ ಆದ್ರು. ಈ ರೀತಿಯಾಗಿ ಬೇರೆ ಬೇರೆ ಕಡೆನೂ ಕೂಡ ಜಮೀರ್ ಅಹಮದ್ ಖಾನ್ ಅವರು ಹೋದಾಗ ಆ ಸಮುದಾಯದ ಮತಗಳನ್ನ ಸೆಳೆಯುವಂತ ಕೆಲಸವನ್ನ ಮಾಡಿದ್ದಾರೆ. ಆದ್ರೆ ದಾವಣಗೆರೆ ಬೈ ಎಲೆಕ್ಷನ್ ಆದ ಬಳಿಕ ಬಂದಂತಹ ಆ ಆಡಿಯೋ ಇವತ್ತು ಜಮೀರ್ ಅಹಮದ್ ಖಾನ್ ಅವರ ಪಕ್ಷನಿಷ್ಠೆ ವಿಚಾರ ಆಗಿರ್ಬೋದು, ಇವರು ಪಕ್ಷಕ್ಕೆ ಪೂರಕವಾದಂತಹ ರೀತಿಯಲ್ಲಿ ನಡ್ಕೊಂಡ್ರ, ಇವರು ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಮಾಡೋದಿಲ್ಲ ಅನ್ನುವಂತ ಏನು ಗ್ಯಾರಂಟಿ, ಈ ಪ್ರಶ್ನೆಗಳು ಉಟ್ಕೊಂಡಿರುವಂತದ್ದು ಸಿದ್ದರಾಮಯ್ಯ ಸಹಜವಾಗಿ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಇದ್ರು ಒಂದು ರೀತಿ ಮುಜುಗರ ತರಿಸಿದೆ. ಸಿದ್ದರಾಮಯ್ಯ ಅವರ ಶಿಷ್ಯ ಅಂತ ಹೇಳ್ಕೊಂತಾರೆ, ಸಿದ್ದರಾಮಯ್ಯ ಅವ್ರ ಜೊತೆನೆ 24 ಗಂಟೆನೂ ಕೂಡ ಇರ್ತಾರೆ. ಆದ್ರೆ ಪಕ್ಷದ ವಿರುದ್ಧ ಈ ರೀತಿ ನಡ್ಕೊಂಡಾಗ ಯಾಕೆ ಸಿದ್ದರಾಮಯ್ಯ ಮಾತಾಡ್ಲಿಲ್ಲ ಅನ್ನುವಂತ ಒಂದು ಅಸಮಾಧಾನ ಇವತ್ತು ಕಾಂಗ್ರೆಸ್ ಹೈಕಮಾಂಡ್ಗೆ ಇರುವಂತದ್ದು. ಹೀಗಾಗಿ ಜಮೀರ್ ಅಹಮದ್ ಖಾನ್ ಅವ್ರಿಗೆ ಎಲ್ಲಾ ದಾಖಲೆಗಳನ್ನ ಕಾಂಗ್ರೆಸ್ ಹೈಕಮಾಂಡ್ಗೆ ತಲುಪಿಸಿರುವಂತದ್ದು ರಿಜ್ವಾನ್, ಸಲೀಂ ಸೇರಿದಂತೆ ಹಲವಾರು ಟೀಮ್ ಅನ್ನುವಂಥದ್ದು ಜಮೀರ್ ಅಹಮದ್ ಖಾನ್ ಅವರ ಟೀಮ್ ಹೇಳ್ತಿದೆ. ಇಷ್ಟೆಲ್ಲ ಇದ್ರೂ ಕೂಡ ಯಾಕೆ ನೀವು ಜಮೀರ್ ಅಹಮದ್ ಖಾನ್ ಅವ್ರಿಗೆ ಕೊಡಬೇಕು ಅನ್ನುವಂತ ಒಂದು ಪ್ರಶ್ನೆಗಳನ್ನು ಕೂಡ ಇಟ್ಟಿದ್ದಾರೆ. ಸಹಜವಾಗಿ ಪರಿಷತ್ ಸದಸ್ಯರಾದಂತಹ ಸಲೀಂ ಅವರು ಆಕಾಂಕ್ಷಿನೇ, ರಿಜ್ವಾನ್ ಶಿವಾಜಿನಗರ ಶಾಸಕ ರಿಜ್ವಾನ್ ಅವರು ಕೂಡ ಆಕಾಂಕ್ಷಿನೇ, ಅದೇ ರೀತಿ ಶಾಂತಿನಗರ ಶಾಸಕರಾದಂತಹ ಹ್ಯಾರಿಸ್ ಅವರು ಕೂಡ ಆಕಾಂಕ್ಷೆ. ಇವರೆಲ್ಲರೂ ಕೂಡ ಒಂದೇ ಸಮುದಾಯಕ್ಕೆ ಸೇರಿದಂತವ್ರು. ನಿನ್ನೆ ಇಡೀ ದಿನ ಇವರೆಲ್ಲ ಸರ್ಕಸ್ ಮಾಡಿರುವಂತದ್ದು, ಅದರಲ್ಲೂ ನೇರ ಪೈಪೋಟಿ ಇರುವಂತದ್ದು ಈಗ ರಿಜ್ವಾನ್ ಮತ್ತೆ ಜಮೀರ್ ಅಹಮದ್ ಖಾನ್ ಅವರ ನಡುವೆ. ಹ್ಯಾರಿಸ್ಗೆ ಮೊನ್ನೆ ಇಡಿ ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿರೋದ್ರಿಂದ ಸಹಜವಾಗಿ ಈ ವಿಚಾರ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಗೊತ್ತಿರಬಹುದು. ಹೀಗಾಗಿ ಹೆಚ್ಚು ಲಾಬಿ ಹ್ಯಾರಿಸ್ ಅವರು ಮಾಡ್ತಿಲ್ಲ. ಆದ್ರೆ ಜಮೀರ್ ಅಹಮದ್ ಖಾನ್ ಅವರ ಪ್ರಕರಣದಲ್ಲಿ ರಿಜ್ವಾನ್ ಪದೇ ಇದನ್ನೇ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವ್ರಿಗೂ ಇದನ್ನ ಹೇಳಿದ್ದಾರೆ, ಡಿ ಕೆ ಶಿವಕುಮಾರ್ ಅವ್ರಿಗೂ ಇದನ್ನ ಹೇಳಿದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ಕೂಡ ಇದನ್ನ ಹೇಳಿದ್ದಾರೆ. ಪಕ್ಷನಿಷ್ಠರಾಗಿರುವಂತ ನಮ್ಮಂತವ್ರಿಗೆ, ಯುವಕರಿಗೆ ಅವಕಾಶಗಳನ್ನ ಮಾಡ್ಕೊಡಿ ಅಂತ ಹೇಳಿದ್ದಾರೆ. ಆದ್ರೆ ಜಮೀರ್ ಅಹಮದ್ ಖಾನ್ ಅವರು ಹೇಳ್ತಿರುವಂತ ಒಂದು ವಾದವೇ ಬೇರೆ. ನಿನ್ನೆ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿದ್ರು, ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿದ್ರು, ಖರ್ಗೆ ಅವರನ್ನು ಕೂಡ ಭೇಟಿ ಮಾಡಿ ಆ ಆಡಿಯೋಗೂ ನನಗೂ ಸಂಬಂಧ ಇಲ್ಲ, ನನಗೆ ಅವಕಾಶವನ್ನ ಮಾಡ್ಕೊಡಿ ಅನ್ನುವಂತ ಒಂದು ಒತ್ತಾಯವನ್ನ, ಲಾಬಿಯನ್ನ ಮಾಡ್ತಿರುವಂತದ್ದು. ಹೀಗಾಗಿ ಸಹಜವಾಗಿ ಯಾರ ಲಾಬಿಗೆ ಕಾಂಗ್ರೆಸ್ ಹೈಕಮಾಂಡ್ ಮಣಿಯುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ ಶ್ರುತಿ. ಓಕೆ ಮಾರುತಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.